ಇನ್ನು ಮೊನ್ನೆಯಿಂದ ಒಂದು ಮಾತು ಹೇಳ್ತಾ ಇದ್ವಿ ನಾವು, ಎಷ್ಟೆಲ್ಲ ಸೆಕ್ಷನ್ ಹಾಕ್ಬೋದು ನೋಡಿ. ಒಂದು ಪಿಕ್ ಪಾಕೆಟ್ ಮಾಡಿದರೆ, ಹಣಕಾಸು ಅವ್ಯವಹಾರ ಮಾಡಿದರೆ ನಿಮಗೆ 420 ಸೆಕ್ಷನ್ ಹಾಕ್ತಾರೆ. ಆದ್ದರಿಂದ ಆರು ತಿಂಗಳಿಂದ 6 ವರ್ಷ ತನಕ ಜೈಲು. ಇದೆಲ್ಲ ನಾವು ತುಂಬ ಸಲ ಹೇಳಿದ್ವಿ. ಸಣ್ಣ ಪುಟ್ಟ ಯಾರಿಗೋ ಬೆದರಿಸಿದ, ಸುಲಿಗೆ ಮಾಡ್ದ, ದರೋಡೆ ಮಾಡ್ದ, ಏನೋ. ಇಲ್ಲಿ ಏನಿದೆ 302 ಕೊಲೆ ಆಗಿದೆ, ಕೊಲೆ ಪ್ರಯತ್ನ 307, ಇನ್ನೊಂದು 4 ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಿಲಿವಿಟರ್ ನೋಡಿ 10 ಕೇಸ್ ಹಾಕ್ತಿದ್ದಾರೆ ದರ್ಶನ್ ಟೀಮ್ ಮೇಲೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನದಲ್ಲಿರುವ ನಟ ದರ್ಶನ್ ಗ್ಯಾಂಗ್ಗೆ ತನಿಖಾಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈ ಮೊದಲು 302 ಅಂದರೆ ಕೊಲೆ, 202 ಅಂದರೆ ಸಾಕ್ಷ್ಯನಾಶ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದರು. ಇದೀಗ ಹೊಸದಾಗಿ 2+8 IPC ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ. ಆದ್ದರಿಂದ ಆರೋಪಿಗಳ ವಿರುದ್ಧ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಯಾವುದು ಬೇರೆ ಸೆಕ್ಷನ್ ಬನ್ನಿ ಹೇಳ್ತೀನಿ ಯಾವುದೆಲ್ಲ ಅಂತೇಳಿ. ನೋಡಿ, ಇಲ್ಲಿ ಒಂದು ಗಮನವಿಟ್ಟು ನೀವು ನೋಡಬೇಕು. ಈ ಕೇಸ್ ಹಾಕಿದಾರಲ್ಲ, ಈ ಕೇಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಲ್ಲಿ ತನಕ ಶಿಕ್ಷೆ ಆಗುತ್ತೆ ಅಂತೇಳಿ. ಯಾವ ಸೆಕ್ಷನ್? ಮೊದಲಿಗೆ ಸೆಕ್ಷನ್ 302, ಒಬ್ಬ ವ್ಯಕ್ತಿಯನ್ನು ಯಾರೇ ಒಬ್ಬ ಹತ್ಯೆ ಮಾಡಿದರೂ ಕೂಡ ಸತ್ತ ತಕ್ಷಣ ಆತನ ವಿರುದ್ಧ ಹಾಕುವಂಥ ಅಥವಾ ಆರೋಪಿ ಸಿಗದೇ ಇರಲಿ, ಆ ಕೇಸ್ 302 ಆಗುತ್ತೆ. ವ್ಯಕ್ತಿಯ ಹತ್ಯೆಯಾಗಿದೆ, ಇದಕ್ಕೆ ಕೊಡುವಂಥ ಶಿಕ್ಷೆ ಜೀವಾವಧಿ ಶಿಕ್ಷೆ. ಅಂದರೆ ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷದ ಶಿಕ್ಷೆ. 14 ವರ್ಷ ಶಿಕ್ಷೆ, ಅದು ಜೀವಾವಧಿ ಹೆಂಗಾಗುತ್ತೆ ಅಂತ ನೀವು ಕೇಳ್ಬೋದು. ಒಂದು ಇಂಪಾರ್ಟೆಂಟ್ ಜೀವನದ ಟೈಮ್ ಇದೆಯಲ್ಲ, ಅದು ಕಳೆದೋಗ್ಬಿಡ್ತದೆ. ಇನ್ನು ಸೆಕ್ಷನ್ 364 ವ್ಯಕ್ತಿಯ ಅಪಹರಣ. ಇಲ್ಲಿ ಅಪಹರಣ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಮಾಡಿಸಿದ್ರು ಅನ್ನೋದು ಇಂಪಾರ್ಟೆಂಟ್. ಈಗ ಯಾರೋ ಒಬ್ಬ ಮಾಡಿರ್ತಾನೆ, ಬಟ್ ಹೇಳಿರೋದು ನಾನು ಅಂತ ಆದರೆ ಶಿಕ್ಷೆ ಹೇಳಿದವನಿಗೆ. ಇಲ್ಲಿ ಏನು ಶಿಕ್ಷೆ? ಜೀವಾವಧಿ ಶಿಕ್ಷೆ. ಒನ್ಸ್ ಅಗೇನ್ 14 ವರ್ಷ. ಸಮ್ಟೈಮ್ಸ್ ಕೋರ್ಟ್ ಏನು ಹೇಳುತ್ತೆ, ಅದರ 14 ಇದರ 14 28 ವರ್ಷ ಮಾಡಿ ಅಂತ ಹೇಳುತ್ತೆ. ಕೆಲವು ವಿದೇಶಿ ಕೋರ್ಟ್ಗಳಲ್ಲಿ 300 ವರ್ಷ ಎಲ್ಲ ಶಿಕ್ಷೆ ಕೊಟ್ಟ ಇತಿಹಾಸ ಇದೆ. ಅಂದರೆ ಹೊರಗೆ ಬರಲೇಬಾರ್ದು ಅಂತ. ಇನ್ನು ಸೆಕ್ಷನ್ 201 ಸಾಕ್ಷಿ ನಾಶ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಿದ ಏನು ಸಾಕ್ಷಿ ನಾಶ ಅಂದರೆ, ಅಲ್ಲಿ ಹೆಣ ಬಿದ್ದ ನಂತರ ತಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಈ ಸೆಕ್ಷನ್ ಬೀಳ್ತಾ ಇರಲಿಲ್ಲ. ಇಲ್ಲಿ ಹೆಣವನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಹಾಗಾಗಿ 201. ಇದಕ್ಕೇನು ಶಿಕ್ಷೆ? ಒನ್ಸ್ ಅಗೇನ್ ಜೀವಾವಧಿ ಶಿಕ್ಷೆ, 14 ವರ್ಷ. ಸೆಕ್ಷನ್ 120B ಒಳ ಸಂಚು ರೂಪಿಸಿದ್ದು ಸಂಚು, ಇದಕ್ಕೆ 2 ವರ್ಷ ಮೇಲ್ಪಟ್ಟು ಶಿಕ್ಷೆ. ಆಮೇಲೆ ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ, ಟಾರ್ಚರ್ ಕೊಟ್ಟು ಹತ್ಯೆ, ಅದಕ್ಕೇನು 2 ವರ್ಷ ಜೈಲು ಶಿಕ್ಷೆ. ಸೆಕ್ಷನ್ 384 ಸುಲಿಗೆ, ಕಿತ್ಕೊಂಡಿದ್ದಾರೆ ದುಡ್ಡೆಲ್ಲ, ರಾಘವೇಂದ್ರ ವಾಚು, ಚಿನ್ನದ ಉಂಗುರ, ಪರ್ಸು, ಬೆಳ್ಳಿ ಕಡಗ, 3 ವರ್ಷ ಜೈಲು ಶಿಕ್ಷೆ. ಆಮೇಲೆ ಸೆಕ್ಷನ್ 143 ಕಾನೂನು ಬಾಹಿರ ಸಭೆ. ಮೀಟಿಂಗ್ ಮಾಡಿದ್ರು, ನೀವು ಮಾಡೋಂಗಿಲ್ಲ ಮೀಟಿಂಗ್. ಯಾವುದಕ್ಕೆ? ಆ್ಯಂಟಿ ಸೋಷಲ್, ಸಮಾಜ ವಿರೋಧಿ ಸಭೆ ಅದು. ಅಲ್ಲಿ ಒಬ್ಬನನ್ನು ಹೊಡೆಯೋಣ, ಆ ಅಂಗಡಿ ಮುಂದೆ ಒಂದು ಗಲಾಟೆ ಮಾಡೋಣ, ಸಮಾಜ ವಿರೋಧಿ ಸಭೆ, 6 ತಿಂಗಳು ಜೈಲು ಶಿಕ್ಷೆ ಇದಕ್ಕೆ. 147 ಗಲಭೆ, ಅಲ್ಲಿ ಗಲಾಟೆ ಆಯಿತು, 2 ವರ್ಷ ಜೈಲು ಶಿಕ್ಷೆ. ಸೆಕ್ಷನ್ 148 ಆಯುಧಗಳ ಬಳಕೆ, ಸೆಕ್ಷನ್ 148 3 ವರ್ಷ ಶಿಕ್ಷೆ. ಆಮೇಲೆ ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ. ಓ ಅಂತ ಒಂದು 10 ಜನ ಸೇರಿದಾರಲ್ವಾ, ಗುಂಪು ಸೇರಿ ಹಲ್ಲೆ, 2 ವರ್ಷ ಶಿಕ್ಷೆ, 2 ವರ್ಷ. ಸೊ ಇಲ್ಲಿ ಜೀವಾವಧಿ ಶಿಕ್ಷೆ ಇದೆ 3 ಕೇಸ್, ಉಳಿದ 8-7 ಕೇಸ್ ಬೇರೆ ಬೇರೆ ಕೇಸ್ಗಳು. ಸೊ ಹಾಗಿರುವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿನಿಮಮ್ ಒಂದು 8 ತಿಂಗಳುಗಳ ಕಾಲ ದರ್ಶನ್ ಹೊರಬರುವುದು ಡೌಟ್. ಅಂದರೆ ಈ ಏನು ಕಾನೂನಿನ ಬಗ್ಗೆ ಪಂಡಿತರು ಹೇಳುವಂಥ ಮಾತು, ಹೊರಗಂತೂ ಬರೋ ಚಾನ್ಸ್ ಇಲ್ಲ 8 ತಿಂಗಳ ಮಟ್ಟಿಗೆ ಅಂಥೇಳಿ. ಇವಿಷ್ಟು ಈ ಸುದ್ದಿ ಈಗೊಂದು